ವಿಶ್ವಕಪ್ ಮಧ್ಯೆ ರಿಂಕು ಸಿಂಗ್ ದಿಢೀರ್ ನಿರ್ಗಮನ. ಟೀಂ ಇಂಡಿಯಾ ಸಮೀಕರಣಗಳ ಮೇಲೆ ಎಷ್ಟು ಪರಿಣಾಮ? ಐಸಿಸಿ ಟಿ20 ವಿಶ್ವಕಪ್ 2026 ಟೂರ್ನಿ ತೀವ್ರ ಹಂತಕ್ಕೆ ತಲುಪಿರುವ ಈ ಸಮಯದಲ್ಲಿ ಟೀಂ ಇಂಡಿಯಾ ಶಿಬಿರದಿಂದ ಬಂದಿರುವ ಒಂದು ಸುದ್ದಿ ಕ್ರಿಕೆಟ್ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಭಾರತದ ಮಧ್ಯಮ ಕ್ರಮಾಂಕದ ಬ್ಯಾಟರ್ ರಿಂಕು ಸಿಂಗ್ ವಿಶ್ವಕಪ್ ಶಿಬಿರವನ್ನು ತೊರೆದು ಮನೆಗೆ ಮರಳಿರುವುದು ಅಭಿಮಾನಿಗಳಲ್ಲಿ ಆತಂಕ ಹುಟ್ಟಿಸಿದೆ. ಟೂರ್ನಿಯ ನಿರ್ಣಾಯಕ ಹಂತದಲ್ಲಿ ಆಟಗಾರನೊಬ್ಬ ತಂಡ ಬಿಟ್ಟು ತೆರಳುವುದು ಸಾಮಾನ್ಯ ವಿಷಯವಲ್ಲ. ಅದು ಸೂಪರ್ 8 ಹಂತದಂತಹ ಮಹತ್ವದ ಘಟ್ಟದಲ್ಲಿ ನಡೆದಿರುವುದರಿಂದ ಈ ನಿರ್ಗಮನದ ಹಿಂದೆ ಇರುವ ಕಾರಣ, ಅದರ ಪರಿಣಾಮ ಮತ್ತು ಮುಂದಿನ ಪಂದ್ಯಗಳಿಗೆ ಅದರ ಅರ್ಥವೇನು ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಬಿಸಿಸಿಐ ಮೂಲಗಳು ತಿಳಿಸಿರುವಂತೆ ರಿಂಕು ಸಿಂಗ್ ಕುಟುಂಬದಲ್ಲಿನ ತುರ್ತು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚೆನ್ನೈನಿಂದ ತಕ್ಷಣ ಮನೆಗೆ ತೆರಳಿದ್ದಾರೆ. ಚೆಪಾಕ್ ಕ್ರೀಡಾಂಗಣದಲ್ಲಿ ನಡೆದ ಅಭ್ಯಾಸ ಸೆಷನ್ಗೂ ಅವರು ಹಾಜರಾಗಿರಲಿಲ್ಲ. ಪಿಟಿಐ ವರದಿಗಳ ಪ್ರಕಾರ ರಿಂಕು ಅವರ ತಂದೆ ಕಾಂಚನ್ ಸಿಂಗ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು, ಕುಟುಂಬದ ಬಳಿ ಇರಬೇಕಾದ ಅಗತ್ಯದಿಂದ ಅವರು ದಿಢೀರ್ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಕ್ರಿಕೆಟ್ನಂತಹ ಉನ್ನತ ಮಟ್ಟದ ಸ್ಪರ್ಧೆಯ ಮಧ್ಯೆ ಕುಟುಂಬವೇ ಮೊದಲ ಆದ್ಯತೆ ಎಂಬುದು ಮತ್ತೆ ಸಾಬೀತಾಗಿದೆ. ರಿಂಕು ಸಿಂಗ್ ಹೆಸರು ಕಳೆದ ಕೆಲವು ವರ್ಷಗಳಲ್ಲಿ ಭಾರತೀಯ ಕ್ರಿಕೆಟ್ನಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಐಪಿಎಲ್ ವೇದಿಕೆಯಲ್ಲಿ ಕೊನೆಯ ಓವರ್ಗಳಲ್ಲಿ ಪಂದ್ಯ ತಿರುಗಿಸುವ ಸಾಮರ್ಥ್ಯದಿಂದ ಅವರು ಫಿನಿಷರ್ ಎಂಬ ಮುದ್ರೆ ಪಡೆದಿದ್ದರು. ಒತ್ತಡದ ಸಂದರ್ಭಗಳಲ್ಲಿ ಶಾಂತವಾಗಿ ಆಡಬಲ್ಲ ಸಾಮರ್ಥ್ಯವೇ ಅವರ ದೊಡ್ಡ ಬಲ. ಇಂತಹ ಆಟಗಾರನಿಗೆ ವಿಶ್ವಕಪ್ ತಂಡದಲ್ಲಿ ಅವಕಾಶ ದೊರೆತಾಗ ಅಭಿಮಾನಿಗಳ ನಿರೀಕ್ಷೆಗಳು ಸಹಜವಾಗಿಯೇ ಹೆಚ್ಚಿದ್ದವು. ಫೆಬ್ರವರಿ 7ರಂದು ಮುಂಬೈನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ವಿರುದ್ಧ ರಿಂಕು ಟಿ20 ವಿಶ್ವಕಪ್ಗೆ ಪಾದಾರ್ಪಣೆ ಮಾಡಿದ್ರು. ಆದರೆ ಅವರ ಆರಂಭ ನಿರೀಕ್ಷಿತ ರೀತಿಯಲ್ಲಿ ನಡೆದಿಲ್ಲ. 14 ಎಸೆತಗಳಲ್ಲಿ ಕೇವಲ 6 ರನ್ ಗಳಿಸಿ ಅವರು ಔಟ್ ಆಗಿದ್ರು. ಮುಂದಿನ ಪಂದ್ಯದಲ್ಲಿ ನಮೀಬಿಯಾ ವಿರುದ್ಧ ಕೇವಲ 1 ರನ್, ಪಾಕಿಸ್ತಾನ ವಿರುದ್ಧ 11 ರನ್ಗಳ ಅಜೇಯ ಕಿರು ಇನ್ನಿಂಗ್ಸ್, ನೆದರ್ಲ್ಯಾಂಡ್ಸ್ ವಿರುದ್ಧ 6 ರನ್ ಇವುಗಳ ಅವರ ವಿಶ್ವಕಪ್ ಪ್ರದರ್ಶನದ ಅಂಕಿಅಂಶಗಳು. ಸೂಪರ್ 8 ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ 188 ರನ್ ಚೇಸ್ ಮಾಡುವ ಸಂದರ್ಭದಲ್ಲಿ 8ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಅವರು ಕೇಶವ್ ಮಹಾರಾಜ್ ಬೌಲಿಂಗ್ನಲ್ಲಿ ಡಕ್ ಔಟ್ ಆದ್ರು. ಈ ಅಂಕಿಅಂಶಗಳು ರಿಂಕು ಅವರ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುವುದಿಲ್ಲ ಎಂದು ಅನೇಕ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಅವರಿಗೆ ಸಾಕಷ್ಟು ಎಸೆತಗಳು ಸಿಗಲಿಲ್ಲ, ಸ್ಪಷ್ಟವಾದ ಪಾತ್ರವು ನಿರ್ದಿಷ್ಟವಾಗಿರಲಿಲ್ಲ ಎಂಬ ಮಾತುಗಳು ಕೇಳಿಬಂದಿವೆ. ಆದರೂ ವಿಶ್ವಕಪ್ ವೇದಿಕೆಯಲ್ಲಿ ಅವರು ಇನ್ನೂ ತಮ್ಮ ಗುರುತು ಮೂಡಿಸಬೇಕಿತ್ತು ಎಂಬುದು ನಿಜ. ಟೀಂ ಇಂಡಿಯಾದ ಸಮತೋಲನಕ್ಕೆ ಉಂಟಾಗುವ ಪರಿಣಾಮ ಏನು? ರಿಂಕು ಸಿಂಗ್ ಮಧ್ಯಮ ಕ್ರಮಾಂಕದಲ್ಲಿ ಎಡಗೈ ಬ್ಯಾಟರ್ ಆಗಿರುವುದು ತಂಡದ ಸಂಯೋಜನೆಗೆ ಮಹತ್ವದ್ದಾಗಿತ್ತು. ಎಡಗೈ ಬಲಗೈ ಸಂಯೋಜನೆ ಎದುರಾಳಿ ಬೌಲರ್ಗಳಿಗೆ ತಂತ್ರ ಬದಲಾವಣೆ ಮಾಡಲು ಒತ್ತಾಯಿಸುತ್ತದೆ. ಅವರ ನಿರ್ಗಮನದಿಂದ ಆ ಆಯ್ಕೆ ತಾತ್ಕಾಲಿಕವಾಗಿ ಕಡಿಮೆಯಾಗಬಹುದು. ವಿಶೇಷವಾಗಿ ಸೂಪರ್ 8 ಹಂತದಲ್ಲಿ ಪ್ರತಿಯೊಂದು ಆಯ್ಕೆ ಮಹತ್ವ ಪಡೆದುಕೊಳ್ಳುತ್ತದೆ. ಜಿಂಬಾಬ್ವೆ ವಿರುದ್ಧದ ಗೆಲ್ಲಲೇಬೇಕಾದ ಪಂದ್ಯಕ್ಕೂ ಮುನ್ನ ರಿಂಕು ಲಭ್ಯತೆ ಬಗ್ಗೆ ಅನುಮಾನ ಮೂಡಿರುವುದು ತಂಡದ ಯೋಜನೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಕೋಚ್ ತಕ್ಷಣ ಪರ್ಯಾಯ ಆಯ್ಕೆಯನ್ನ ಯೋಚಿಸಬೇಕಾಗಿದೆ. ಹಾಗಾದರೆ ರಿಂಕು ಬದಲಿಗೆ ಟೀಂ ಇಂಡಿಯಾ ಯಾರನ್ನ ಕಣಕ್ಕಿಳಿಸಲಿದೆ? ರಿಂಕು ಲಭ್ಯವಿಲ್ಲದಿದ್ದರೆ ಕುಲದೀಪ್ ಯಾದವ್ ಪ್ಲೇಯಿಂಗ್ 11ಕ್ಕೆ ಬರಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಕುಲದೀಪ್ ಮೂಲತಃ ಬೌಲರ್. ಅವರು ಆಡಿದರೆ ತಂಡದ ಬೌಲಿಂಗ್ ಘಟಕ ಬಲವಾಗಬಹುದು, ಆದರೆ ಬ್ಯಾಟಿಂಗ್ ಆಳದಲ್ಲಿ ವ್ಯತ್ಯಾಸ ಉಂಟಾಗಬಹುದು. ರಿಂಕು ಮತ್ತು ಕುಲದೀಪ್ ಪಾತ್ರಗಳು ಸಂಪೂರ್ಣ ವಿಭಿನ್ನವಾಗಿರುವುದರಿಂದ ಇದು ನೇರ ಬದಲಾವಣೆ ಆಗುವುದಿಲ್ಲ. ಇದು ತಂಡದ ಸಮತೋಲನದ ಮೇಲೆ ತಂತ್ರಾತ್ಮಕ ಪರಿಣಾಮ ಬೀರುತ್ತದೆ. ಚೆನ್ನೈ ಪಿಚ್ ಸಾಮಾನ್ಯವಾಗಿ ಸ್ಪಿನ್ಗೆ ಸಹಕಾರ ನೀಡುತ್ತದೆ. ಹೀಗಾಗಿ ಕುಲದೀಪ್ ಸೇರಿಸಿದ್ರೆ ಬೌಲಿಂಗ್ ಆಯ್ಕೆಗಳು ಹೆಚ್ಚಾಗಬಹುದು. ಆದರೆ ಚೇಸ್ ಮಾಡುವ ಸಂದರ್ಭಗಳಲ್ಲಿ ಫಿನಿಷರ್ ಕೊರತೆ ಕಾಣಿಸಿಕೊಳ್ಳಬಹುದು. ಹೀಗಾಗಿ ತಂಡ ಯಾವ ಸಮೀಕರಣವನ್ನ ಆಯ್ಕೆ ಮಾಡುತ್ತದೆ ಎಂಬುದು ಕುತೂಹಲಕಾರಿ. ಒಬ್ಬ ಆಟಗಾರನ ದಿಢೀರ್ ನಿರ್ಗಮನ ತಂಡದ ಮನೋಭಾವದ ಮೇಲೆ ಪ್ರಭಾವ ಬೀರುತ್ತದೆ. ರಿಂಕು ತಮ್ಮ ಸಹ ಆಟಗಾರರೊಂದಿಗೆ ಉತ್ತಮ ಬಂಧ ಹೊಂದಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ತಂಡದೊಳಗಿನ ಭಾವನಾತ್ಮಕ ವಾತಾವರಣ ಬದಲಾಗಬಹುದು. ಆದರೆ ವೃತ್ತಿಪರ ಮಟ್ಟದಲ್ಲಿ ಆಟಗಾರರು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬೇಕು. ಕುಟುಂಬದ ತುರ್ತು ಪರಿಸ್ಥಿತಿಯಲ್ಲಿ ಆಟಗಾರನಿಗೆ ಬೆಂಬಲ ನೀಡುವುದು ತಂಡದ ಸಂಸ್ಕೃತಿಯ ಭಾಗ. ಇಂತಹ ಸಂದರ್ಭಗಳಲ್ಲಿ ತಂಡ ಇನ್ನಷ್ಟು ಒಗ್ಗಟ್ಟಿನಿಂದ ಪ್ರದರ್ಶನ ನೀಡುತ್ತದೆ ಎಂಬ ಉದಾಹರಣೆಗಳು ಇವೆ. ಹೀಗಾಗಿ ರಿಂಕು ಅನುಪಸ್ಥಿತಿ ತಂಡಕ್ಕೆ ಪ್ರೇರಣೆಯಾಗಿ ಪರಿಣಮಿಸಬಹುದೇ ಎಂಬುದು ಪ್ರಶ್ನೆಯಾಗಿದೆ. ಹಾಗಾದರೆ ರಿಂಕು ಸಿಂಗ್ ಮುಂದಿನ ಪಂದ್ಯ ಆಡುತ್ತಾರೋ ಇಲ್ವೋ? ರಿಂಕು ಸಿಂಗ್ ಮುಂದಿನ ಪಂದ್ಯಕ್ಕೆ ಲಭ್ಯವಾಗುವರೋ ಇಲ್ವೋ ಎಂಬ ಅವರ ಕುಟುಂಬ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ. ತಂದೆಯ ಆರೋಗ್ಯ ಸ್ಥಿತಿ ಸುಧಾರಿಸಿದ್ರೆ ಅವರು ಮತ್ತೆ ಶಿಬಿರ ಸೇರುವ ಸಾಧ್ಯತೆ ಇದೆ. ಆದರೆ ಸಮಯ ಅತಿ ಕಡಿಮೆ. ಸೂಪರ್ 8 ಹಂತದಲ್ಲಿ ಪಂದ್ಯಗಳ ಮಧ್ಯೆ ವಿಶ್ರಾಂತಿ ಕಡಿಮೆ ಇರುವುದರಿಂದ ತಕ್ಷಣ ಮರಳುವುದು ಸವಾಲಾಗಬಹುದು. ಬಿಸಿಸಿಐ ಅಧಿಕೃತ ಪ್ರಕಟಣೆ ಹೊರಡಿಸಿದ ಬಳಿಕವಷ್ಟೇ ಸ್ಪಷ್ಟ ಚಿತ್ರಣ ಸಿಗಲಿದೆ. ಪ್ರಸ್ತುತ ಮಾಹಿತಿ ಪ್ರಕಾರ ಅವರು ತಾತ್ಕಾಲಿಕವಾಗಿ ಮನೆಗೆ ತೆರಳಿದ್ದಾರೆ.
ಟೂರ್ನಿಯಿಂದ ಸಂಪೂರ್ಣ ಹೊರನಡೆದಿದ್ದಾರೆ ಎಂಬ ಮಾಹಿತಿ ಇಲ್ಲ. ಭಾರತ ಈಗ ಸೂಪರ್ 8 ಹಂತದಲ್ಲಿ ಬದುಕು ಬಿಡುವಿನ ಹೋರಾಟದಲ್ಲಿದೆ. ಮೊದಲ ಪಂದ್ಯ ಸೋಲು ಕಂಡಿರುವ ಹಿನ್ನೆಲೆಯಲ್ಲಿ ಜಿಂಬಾಬ್ವೆ ವಿರುದ್ಧ ಪಂದ್ಯ ಗೆಲ್ಲಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ರಿಂಕು ಅನುಪಸ್ಥಿತಿ ತಂಡದ ಮೇಲೆ ಹೆಚ್ಚುವರಿ ಒತ್ತಡ ತರುತ್ತದೆ. ಆದರೆ ಕ್ರಿಕೆಟ್ ತಂಡ ಆಟ, ಒಬ್ಬ ಆಟಗಾರರ ಅನುಪಸ್ಥಿತಿಯನ್ನು ಇನ್ನೊಬ್ಬರು ತುಂಬಬೇಕು. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸಂಕಷ್ಟದ ಸಂದರ್ಭಗಳಲ್ಲಿ ಯುವ ಆಟಗಾರರು ಹೊಣೆ ಹೊತ್ತು ಬೆಳಗಿದ ಉದಾಹರಣೆಗಳು ಸಾಕಷ್ಟಿವೆ. ಈ ಬಾರಿ ಯಾರು ಮುಂದಾಗುತ್ತಾರೆ ಎಂಬುದು ನೋಡಬೇಕಾಗಿದೆ. ಈ ಅವಕಾಶ ಬಿಟ್ಟರೆ ರಿಂಕುಗೆ ವಿಶ್ವಕಪ್ ಮತ್ತೆ ಸಿಗುತ್ತದೆಯೇ? ರಿಂಕು ಸಿಂಗ್ ವಿಶ್ವಕಪ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡದಿದ್ದರೂ ಅವರ ಪ್ರತಿಭೆ ಬಗ್ಗೆ ಯಾರಿಗೂ ಸಂಶಯವಿಲ್ಲ. ಅವರಿಗೆ ಹೆಚ್ಚಿನ ಅವಕಾಶ ಮತ್ತು ಸ್ಪಷ್ಟ ಪಾತ್ರ ನೀಡಿದರೆ ಅವರು ಪಂದ್ಯ ತಿರುಗಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಈ ವಿಶ್ವಕಪ್ ಅವರಿಗೊಂದು ಪಾಠದ ಅನುಭವವಾಗಬಹುದು. ಒತ್ತಡದ ವೇದಿಕೆಯಲ್ಲಿ ಸ್ಥಿರ ಪ್ರದರ್ಶನ ನೀಡುವುದು ಸುಲಭವಲ್ಲ. ಆದರೆ ಇಂತಹ ಅನುಭವಗಳು ಆಟಗಾರರನ್ನ ಮತ್ತಷ್ಟು ಪರಿಪಕ್ವನನ್ನಾಗಿ ಮಾಡುತ್ತವೆ. ಮುಂದಿನ ವರ್ಷಗಳಲ್ಲಿ ರಿಂಕು ಮತ್ತೆ ಬಲಿಷ್ಠವಾಗಿ ಮರಳುವ ಸಾಧ್ಯತೆ ಹೆಚ್ಚಿದೆ. ಕ್ರೆಕ್ಸ್ನಿಂದ ಹೊರಬರುವ ವಿಶೇಷ ಮಾಹಿತಿಯ ಪ್ರಕಾರ ರಿಂಕು ತನ್ನ ಕುಟುಂಬದ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಿದ ನಂತರ ನೋಯ್ಡಾದಿಂದ ಹೊರಟು ಚೆನ್ನೈಗೆ ತೆರಳುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಎಡಗೈ ಬೌಲರ್ ಹೆಚ್ಚಿನ ಒತ್ತಡದ T20 ವಿಶ್ವಕಪ್ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಪಂದ್ಯದ ಸಮಯದಲ್ಲಿ ಭಾರತೀಯ ತಂಡವನ್ನು ಮತ್ತೆ ಸೇರುವ ನಿರೀಕ್ಷೆ ಇದೆ ಎಂದು ವರದಿಯಾಗಿದೆ. ಇಂಡಿಯಾ ವರ್ಸಸ್ ಜಿಂಬಾಬ್ವೆನಲ್ಲಿ ರಿಂಕು ಸಿಂಗ್ ಲಭ್ಯತೆಯು ತಂಡದ ಆಡಳಿತ ಮಂಡಳಿಗೆ ಗಮನಾರ್ಹ ಪರಿಹಾರವಾಗಿದೆ. ಎಡಗೈ ಬೌಲರ್ ವಿಶ್ವಾಸಾರ್ಹ ಫಿನಿಶರ್ ಆಗಿ ಖ್ಯಾತಿಯನ್ನ ರಿಂಕು ಸಿಂಗ್ ಗಳಿಸಿದ್ದಾರೆ. ಇನ್ನಿಂಗ್ಸ್ನ ಕೊನೆಯಲ್ಲಿ ವೇಗವನ್ನು ಹೆಚ್ಚಿಸುವ ಮತ್ತು ಅಪಾರ ಒತ್ತಡದಲ್ಲಿ ಬಿಗಿಯಾದ ಸ್ಪರ್ಧೆಗಳನ್ನು ಮುಚ್ಚುವ ಸಾಮರ್ಥ್ಯವನ್ನು ರಿಂಕು ಸಿಂಗ್ ಹೊಂದಿದ್ದಾರೆ. ಒಟ್ಟಿನಲ್ಲಿ ರಿಂಕು ಸಿಂಗ್ ದಿಢೀರ್ ಮನೆಗೆ ಮರಳಿರುವ ಸುದ್ದಿ ಟೀಂ ಇಂಡಿಯಾ ಶಿಬಿರದಲ್ಲಿ ಅಸಹಜ ಪರಿಸ್ಥಿತಿ ಸೃಷ್ಟಿಸಿದ್ರು. ಇದು ಮಾನವೀಯ ಕಾರಣದಿಂದ ಉಂಟಾದ ನಿರ್ಧಾರ. ಕುಟುಂಬದ ಮೊದಲ ಆದ್ಯತೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಕ್ರಿಕೆಟ್ ಅಭಿಮಾನಿಗಳು ರಿಂಕು ಮತ್ತು ಅವರ ಕುಟುಂಬಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಮುಂದಿನ ಪಂದ್ಯಗಳಲ್ಲಿ ಅವರು ಆಡುತ್ತಾರೋ ಇಲ್ಲವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಭಾರತ ತನ್ನ ಹೋರಾಟ ಮುಂದುವರಿಸಲೇಬೇಕು. ಸೂಪರ್ 8 ಹಂತದಲ್ಲಿ ಪ್ರತಿಯೊಂದು ಪಂದ್ಯವೂ ನಿರ್ಣಾಯಕ. ರಿಂಕು ಮರಳಿ ತಂಡ ಸೇರುತ್ತಾರೋ ಇಲ್ಲವೋ ಎಂಬುದನ್ನ ಕಾಲವೇ ಉತ್ತರಿಸಬೇಕು. ಈಗ ಎಲ್ಲರ ಗಮನ ಜಿಂಬಾಬ್ವೆ ವಿರುದ್ಧ ಪಂದ್ಯ ಮತ್ತು ಭಾರತದ ಸೆಮಿಫೈನಲ್ ಕನಸಿನ ಮೇಲೆ ನೆಟ್ಟಿದೆ. ರಿಂಕು ಸಿಂಗ್ ದಿಢೀರ್ ಮನೆಗೆ ಮರಳಿರುವ ಸುದ್ದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.